ನಿವೇಶನ ರಹಿತ ಅರ್ಹ ಫಲಾನುಭವಿಗಳಿಗೆ ಸರ್ಕಾರದ ವತಿಯಿಂದ ನಿವೇಶನಗಳನ್ನು ನೀಡಬೇಕೆಂದು ಒತ್ತಾಯಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆಯ ಜಿಲ್ಲಾಧ್ಯಕ್ಷ ಪೂಜಾರಪ್ಪನವರ ನೇತೃತ್ವದಲ್ಲಿ ನಲಿಗಾನಹಳ್ಳಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಲಿಂಗನಾಯಕ ಅವರಿಗೆ ಮನವಿ ಪತ್ರವನ್ನ ನೀಡಲಾಯಿತು. ಈ ವೇಳೆ ಮಾತನಾಡಿದ ಪೂಜಾರಪ್ಪ, ನಿವೇಶನ ರಹಿತ ರೈತರಿಗೂ ಮತ್ತು ಕೂಲಿ ಕಾರ್ಮಿಕರಿಗೆ ಕಸಾಬ ಹೋಬಳಿಯ ನಲಿಗಾನಹಳ್ಳಿ ಗ್ರಾಮದ ಸರ್ವೆ ನಂಬರ್ 4ರಲ್ಲಿ ಒಟ್ಟು 17 ಎಕರೆ 22 ಗುಂಟೆ ಸರ್ಕಾರಿ ಜಮೀನಿನಲ್ಲಿ ಬಿ ದೊಡ್ಡಹಟ್ಟಿ ಮತ್ತು ನಲಿಗಾನಹಳ್ಳಿಯ ಈ 2 ಗ್ರಾಮಗಳಲ್ಲಿ ಸುಮಾರು 180 ಫಲಾನುಭವಿಗಳಿಗೆ ನಿವೇಶನಗಳನ್ನು ಮಂಜೂರು ಮಾಡಿ ಹಕ್ಕುಪತ್ರಗಳನ್ನು ನೀಡಬೇಕೆಂದು ಆಗ್ರಹಿಸಿದರು. ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಲಿಂಗನಾಯಕ ಮಾತನಾಡಿ, ಈಗಾಗಲೇ ಹಲವು ಮಂದಿ ನಿವೇಶನ ರಹಿತರು ಅರ್ಜಿ ಸಲ್ಲಿಸಿದ್ದಾರೆ. ಅವರು ಸಲ್ಲಿಸಿರುವ ಅರ್ಜಿಗಳನ್ನು ಪರಿಶೀಲಿಸಿ ಅರ್ಹ ಫಲಾನುಭವಿಗಳನ್ನು ಗುರುತಿಸಿ ನಿವೇಶನ ನೀಡಲಾಗುವುದು ಎಂದು ತಿಳಿಸಿದರು. ಇವತ್ತು ಅಲ್ಲಿ ಒಂದು 17 ಎಕರೆ ಜಮೀನು ಐತೆ. ಅಲ್ಲಿ ಫಲಾನುಭವಿಗಳಿಗೆ ಕೊಟ್ರೆ ಪಾಪ ಅವ್ರು ಸೇಫ್ಟಿ ಆಗಿರ್ತಾರೆ. ಒಳ್ಳೆ ಎತ್ತರವಾದ ಜಾಗ, ಅಲ್ಲಿ ಏನು ಜೋಗು ಬರಂಗಿಲ್ಲ, ಬಂಡೆ ಬಹಳಷ್ಟು ಚೆನ್ನಾಗೈತೆ. ಅಲ್ಲಿ ನಮ್ಮ SC ಜನ ST ಜನ ಇಲ್ಲಿ ಬಹಳಷ್ಟು ಜನ ಇದ್ದಾರೆ. ಜನರಲ್ಲು ಐತೆ, ಆದ್ರೂ ಸ್ವಲ್ಪ ಕಡಿಮೆ ಇದ್ದಾರೆ ಜನರಲ್ಲು. ಎಲ್ರಿಗೂ ಕೊಡ್ಲಿ. ಆದ್ರೆ ಇಲ್ಲಿ ನಾವು ನೋಡಿ, ಇಲ್ಲಿ ನಾಗಮ್ಮನವ್ರ ಮನೆ ಅಂತ ಒಂದು ಸ್ವಂತ ಐತೆ, ಅಲ್ಲಿ ನೋಡ್ಬೇಕ್ರಿ ಪಾಪ ಅಜ್ಜ ಇಲ್ಲೆಲ್ಲ ಐತಿ. ನೋಡಿ ಅಜ್ಜ ಮನೆ ಹೋಗಿ ದಾಟ್ಕೊಂಡು ಹೋಗಿರೋದು ನಾನು ನೋಡಿ ಇಷ್ಟು ಗಮನಕ್ಕೆ ಬಂದಿದೆ. ಅದರಿಂದ ನಮ್ಮ ಅಧ್ಯಕ್ಷರು ನಿಮ್ಗ ಇವತ್ತು ಅಲ್ಲಿ ಎಷ್ಟಿದೆ ಅದು ಇದು ಪಂಚಾಯತಿ ಹೊಸಪಡಿಸ್ಕೊಂಡು ನೀವು ಕೂಡ ಅದನ್ನ ಇಲ್ಲಿರೋಂಥ ಫಲಭಾಗ್ಯಗಳು ಕೊಟ್ರೆ ನೀವು ಮಾಡಿದ ಹೆಸರಿರ್ತೈತೆ. ಇಲ್ಲಿ ಇಂಥ ಅಧ್ಯಕ್ಷತೆಯಲ್ಲಿ ಇಷ್ಟು ಮನೆಗಳಿಗೆ ಕೊಟ್ವಿ, ಇಂಥದಲ್ಲಿ ಒಂದು ಹೆಸರಿರ್ತೈತೆ. ಒಂದು 130 ಅರ್ಜಿ ಇದೆ, ಇನ್ನೊಂದು 30 ಎಕ್ಸ್ಟ್ರಾನೇ ಮಾಡಿದ್ದೀನಿ. ಇನ್ನೂ ಅರ್ಜಿ ಕೊಡೋಂಥ ಅವಶ್ಯಕತೆ ಇದ್ರೆ ಕೊಡಿಸಿ. ಮತ್ತೆ ಬಿ ದೊಡ್ಡಕ್ಕೆ ಒಂದು 30, 40, 50 ಕೊಟ್ಟಿರ್ತಾರೆ. ಅದು ಕೂಡ ಈ ಪಂಚಾಯತಿಗೆ ಸೇರ್ತು. ಹೊಲ ಮನೆ ಎಲ್ಲ ಈ ಕಡೆನೇ ಐತೆ, ಅವ್ರಿಗೆ ಕೂಡ ಅನುಕೂಲ ಮಾಡಿ. ಮತ್ತೆ ಬಹಳಷ್ಟು ಇಲ್ಲಿ ಇಕ್ಕಟ್ಟಿನಾಗಿರೋ ಕುಟುಂಬ ತಪ್ಪಿಸ್ಬೇಕು. ಅವರು ಒಳ್ಳೆ ನೆಟ್ಟಿಗೆ ಇವತ್ತು ಸಂಸ್ಕೃತಿಯಲ್ಲಿ ಎಸ್ಬೇಕು, ನಮ್ಮಂಗೆ ಬೆಳಿಬೇಕು. ಇವತ್ತು ನಾನು ಮೈಕ್ ಇಟ್ಕೊಂಡು ಮಾತಾಡ್ತೀನಲ್ಲ, ಅವ್ರ ಮಕ್ಕಳವರಿಗೆ ಬರ್ಬೇಕು, ಬೈಲಿಗೆ ಬಡವರಿಗೆ ನ್ಯಾಯ ಸಿಗ್ಬೇಕಂತ ಹೇಳಿ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಲಿಂಗನಾಯಕ್ ಅವರು ಒಂದೆರಡು ಮಾತನಾಡ್ಬೇಕಂತ ಕೇಳ್ತಾರೆ. ತುಂಬಾ ಅವಶ್ಯಕತೆ ಇರುವಂತದ್ದು ಜಾಗಗಳು ಒಳ್ಳೆಯದಾಗ್ಲಿ, ಅವ್ರ ಮಕ್ಳಿಗೆ ಒಳ್ಳೇದಾಗ್ಲಿ, ಒಳ್ಳೆ ಒಂದು ರೈತ ಸಂಘವನ್ನ ಮುನ್ನಡೆಸ್ಕೊಂಡು ಹೋಗ್ತಿದ್ದಾರೆ. ಅವ್ರಿಗೆ ದೇವರು ಆರೋಗ್ಯ ಆಯುಷು ಕೊಟ್ಟು ಒಳ್ಳೇದು ಮಾಡಲಿ. ನಮ್ಮ ಕಡೆಯಿಂದ ಏನೇ ಸಹಾಯ ಇದ್ರೂ ನಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನಾವು ನಮ್ಮ ಸಂಪೂರ್ಣ ಬೆಂಬಲ ಅವ್ರಿಗೆ ಇರುತ್ತೆ ಅಂತ ಈ 2 ಮಾತು ಮಾತಾಡೋಕ್ಕೆ ಅವಕಾಶ ಕೊಟ್ಟು ತಮ್ಮೆಲ್ಲರಿಗೂ ವಂದಿಸ್ತಾ ನಮಸ್ಕರಿಸ್ತಾ ಜೈ ಹಿಂದ್ ಜೈ ಹಿಂದ್. मीडिया नेटवर्क।